ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಒಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ನಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಕೋರ್ಟ್ ಮುಂದೆ ಹಾಜರಾಗಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಸಾಕ್ಷಿ ನಾನಿದ್ದೀನಿ, ನಾನು ಆ ಹೆಣಗಳನ್ನ ಹೂತಿರುವಂತಹ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಆ ಮೂಳೆಗಳಿರುವಂತಹ ರಾಶಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಹಾಜರಾಗ್ತಾನೆ. ಈ ಸುದ್ದಿ ಏನಿದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಪೂರಕವೆಂಬಂತೆ SIT ರಚನೆ ಮಾಡಿದೆ. ಈಗಾಗಲೇ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆ ಮಾಡಿರುವಂತದ್ದು. ಇನ್ನೆಸ್ಟ್ ಇನ್ವೆಸ್ಟಿಗೇಷನ್ ಆರಂಭ ಆಗಬೇಕು. ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಈ ಒಂದು ತಂಡದಲ್ಲಿ ನೇಮಕ ಮಾಡಲಾಗ್ತಾ ಇದೆ. ಇದು ಒಂದ್ ಕಡೆ. ಯಾವಾಗ ಧರ್ಮಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನ ಬಾಯಿ ಬಿಡ್ತಾನೆ. ಸೊ ಈ ವಿಚಾರ ಮುನ್ನೆಲೆಗೆ ಬಂದಾಗ ಸುಜಾತಾ ಭಟ್ ಅನ್ನುವಂತಹ ಒಬ್ಬ ವೃದ್ಧೆ ಬರ್ತಾರೆ. ನನ್ನ ಮಗಳು ಕೂಡ MBA ಕಲಿತಿರುವಂತಹ ಸಂದರ್ಭದಲ್ಲಿ ಇದೇ ಧರ್ಮಸ್ಥಳದಲ್ಲಿ ನನ್ನ ಮಗಳು ನಾಪತ್ತೆ ಆಗ್ತಾಳೆ. ಕಾಲ್ ಮಾಡ್ತೀನಿ, ಮಗಳು ರೆಸ್ಪಾಂಡ್ ಮಾಡಲ್ಲ. ಸೊ ಹಾಗಾಗಿ ನಾನು ಕೋಲ್ಕತ್ತಾದಲ್ಲಿ CBIಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಬಂದು ನಾನು ಇಲ್ಲಿ ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ, ಕಂಪ್ಲೇಂಟ್ ಫೈಲ್ ಮಾಡ್ಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಕಂಪ್ಲೇಂಟ್ ರೈಸ್ ಮಾಡಲ್ಲ, ಕಂಪ್ಲೇಂಟ್ ಅನ್ನ ಪಡ್ಕೊಳ್ಳಲ್ಲ. ಬದಲಾಗಿ ಮರುದಿನ ನನ್ನ ಕಿಡ್ನಾಪ್ ಮಾಡ್ತಾರೆ. ಯಾರೋ ಒಬ್ರು ಬಂದು ಕಿಡ್ನಾಪ್ ಮಾಡಿ ನನ್ನನ್ನು ಥಳಿಸಿ ನನ್ನ ಮೇಲೆ ಹಲ್ಲಿಗೆನ ಮಾಡಿ ಮರುದಿನ ನನ್ನ ರಸ್ತೆ ಪಕ್ಕದಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಸೊ ನಾನು ಏನು ಮಾಡದ ಸ್ಥಿತಿಯಲ್ಲಿ ನಾನಿದ್ದೆ, ಏನು ಕೂಡ ನನ್ನ ಮಗಳನ್ನ ಹೇಗೆ ಹುಡುಕೋದು ಅನ್ನುವಂಥ ವಿಚಾರ ಕೂಡ ನಂಗೆ ಗೊತ್ತಿರಲಿಲ್ಲ. ಈಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಶವಗಳನ್ನ ಹೂತಿಟ್ಟಿದ್ದೀನಿ, ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾನಲ್ವಾ, ಅಟ್ಲೀಸ್ಟ್ ನನಗೆ ನ್ಯಾಯ ಕೊಡಿಸುವಂತ ವಿಚಾರ ಬಿಡ್ಲಿ, ನನ್ನ ಮಗಳ ಮೃತದೇಹದ ಕಳೆಬರಾದ್ರೂ ನಂಗೆ ಸಿಗ್ಲಿ, ನನ್ನ ಬ್ರಾಹ್ಮಣ ಪದ್ಧತಿಯ ಪ್ರಕಾರ ನಾನು ಅದಕ್ಕೊಂದು ಕಾರ್ಯಗಳನ್ನ ಮಾಡುವಂತಹ ಕೆಲಸವನ್ನಾದ್ರೂ ಮಾಡ್ತೀನಿ ಅಂತ ವೃದ್ಧೆ ಬಂದ್ರು. ಸೊ ಆ ಪ್ರಕರಣದ ಬೆನ್ನಲ್ಲೇ ಈಗ ಇನ್ನೊಂದು ವಿಚಾರ, 39 ವರ್ಷಗಳ ಹಿಂದಿನ ಒಂದು ಕೊಲೆಯ ರಹಸ್ಯ ಈಗ ಬಯಲಾಗಿದೆ. ಹೌದು, ಈ ಹಿಸ್ಟ್ರಿ ಹೋಗುವಂಥದ್ದು 39 ವರ್ಷದ ಹಿಂದೆ. 39 ವರ್ಷದ ಹಿಂದೆ ಪದ್ಮಲತಾ ಅನ್ನುವಂತಹ ಒಬ್ಬ ಯುವತಿ ಏನಿದ್ದಾಳೆ, ಇದೇ ಧರ್ಮಸ್ಥಳದ ಉಜ್ರಿಯ ಭಾಗದಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ. ಧರ್ಮಸ್ಥಳ ಶವ ಹೂತಿಟ ಕೇಸ್ ಬೆನ್ನಲ್ಲೇ ಈಗ 39 ವರ್ಷದ ಹಿಂದಿನ ಹತ್ಯೆ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಆಕೆಯ ಕುಟುಂಬಸ್ಥರು ಕೂಡ ಈ ಪ್ರಕರಣವನ್ನ ಮುನ್ನೆಲೆಗೆ ತಂದು ನನ್ನ ಕುಟುಂಬಸ್ಥರಿಗೆ ನ್ಯಾಯವನ್ನು ಕೊಡುವಂತಹ ಕೆಲಸವನ್ನ ಮಾಡಿ ಅಂತ ಸರ್ಕಾರದ ಮುಂದೆ ಅಂಗಲಾಚ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ SIT ರಚನೆ ಆಗಿದೆ, ಈಗ ಮಿಸ್ಸಿಂಗ್ ಪ್ರಕರಣಗಳು ಒಂದೊಂದೇ ಬೆಳಕಿಗೆ ಬರ್ತಿದೆ. ಬಿಕಾಸ್ ಆದಷ್ಟು ಬೇಗ ಮಿಸ್ ಆದವರ ಪತ್ತೆ ಆಗಬೇಕು. ಅಟ್ಲೀಸ್ಟ್ ಯಾಕಾಗ್ ಸತ್ರು, ಹೇಗ್ ಸತ್ರು, ಅಟ್ಲೀಸ್ಟ್ ಕಳೆಬರ ಸಿಕ್ಕಿದೆಯಲ್ಲ, ಆ ಸತ್ತದಕ್ಕೆ ಕಾರಣ ಆದ್ರೂ ಏನು ಅನ್ನೋಂಥ ವಿಚಾರ ತನ್ನ ಕುಟುಂಬಸ್ಥರಿಗೆ ಆ ವಿಚಾರ ಗೊತ್ತಾಗ್ಬೇಕು. ಆ ಹಕ್ಕು ಅವರಿಗಿದೆ, ಯಾಕಾಗ್ ನಮ್ಮವ್ರು ಸತ್ರು ಅನ್ನುವಂಥ ವಿಚಾರ. ಸೊ ಈಗ SIT ರಚನೆ ಆಗಿದೆಯಲ್ಲ, ಹಾಗಾಗಿ ಒಂದೊಂದೇ ಪ್ರಕರಣಗಳು ಧರ್ಮಸ್ಥಳ ಭಾಗದಲ್ಲಿ ಬೆಳಕಿಗೆ ಬರ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅನನ್ಯ ಭಟ್ ಆಯ್ತು. ಈಗ ಎರಡನೇ ಹತ್ಯೆ ಕೇಸ್ ಈಗ ಬಯಲಿಗೆ ಬಂದಿದೆ. ಅದೇ ಪದ್ಮಲತಾ ಕೇಸ್. 39 ವರ್ಷದ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಈ ಪದ್ಮಲತಾ ಸತ್ತಿರ್ತಾರೆ. ಎಸ್ಪೆಷಲಿ CID ಇಂದ ಪತ್ತೆಯಾಗದ ಪ್ರಕರಣ ಅಂತ ಈ ಪ್ರಕರಣವನ್ನ ಮುಚ್ಚಲಾಗತ್ತೆ. CID ಏನ್ ಹೇಳುತ್ತೆ, ಇದು ಪತ್ತೆ ಆಗಿಲ್ಲ, ಈ ಪ್ರಕರಣ ಹೇಗ್ ಸಾವಾಯ್ತು, ಹೇಗ್ ಕೊಲೆ ಆಯ್ತು ಅಥವಾ ಆತ್ಮಹತ್ಯೆ ಅನ್ನುವಂಥ ವಿಚಾರ ನಮಗೂ ಕೂಡ ಗೊತ್ತಿಲ್ಲ ಅಂತ CID ಏನಿದೆ ಪತ್ತೆಯಾಗದ ಪ್ರಕರಣ ಅಂತ ಕ್ಲೋಸ್ ಮಾಡಿತ್ತು ಈ ಪದ್ಮಲತಾ ಪ್ರಕರಣವನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ ಇವರು ಅಲ್ಲಿನ ನಿವಾಸಿ ಆಗಿರ್ತಾರೆ. ಅಂದ್ರೆ ಇದು 39 ವರ್ಷದ ಹಿಂದೆನ ಕತೆ. ಉಜಿರೆ ಕಾಲೇಜಿಗೆ ಹೋಗಿದ್ದಾಗ ಪದ್ಮಲತಾ 1986 ಡಿಸೆಂಬರ್ 22ರಂದು ನಿಗೂಢವಾಗಿ ನಾಪತ್ತೆ ಆಗಿರ್ತಾರೆ. ಸೊ ಮನೆಯವರು ಹುಡುಕಾಡ್ತಾರೆ. 1986ರಲ್ಲಿ ನಡೆದಿರುವಂತಹ ಘಟನೆ. ಡಿಸೆಂಬರ್ 22ರಂದು ನಾಪತ್ತೆ ಆಗ್ತಾರೆ. ಪೊಲೀಸರಿಗೆ ಪ್ರಕರಣ ದಾಖಲಾಗುತ್ತೆ, CBI ವರೆಗೂ ಹೋಗುತ್ತೆ ಪ್ರಕರಣ. ಆದ್ರೆ CBI ಅವ್ರು ಏನ್ ಹೇಳ್ತಾರೆ, ಪತ್ತೆಯಾಗದ ಸಾವಿಗೆ ಕಾರಣ ಪತ್ತೆಯಾಗದಂತಹ ಪ್ರಕರಣ ಅಂತ ಹೇಳ್ಕೊಂಡು ಈ ಚಾಪ್ಟರ್ ಅನ್ನೇ ಕ್ಲೋಸ್ ಮಾಡ್ಬಿಡ್ತಾರೆ. ಕುಟುಂಬಸ್ಥರು ಎಷ್ಟು ಅಂತ ಹೇಳ್ತಾರೆ. CBI ವರೆಗೂ ಹೋದಾದ್ಮೇಲೆ ನ್ಯಾಯ ಸಿಕ್ಕಿದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಸುಮ್ಮನಾಗಿರ್ತಾರೆ. ಈಗ SIT ರಚನೆ ಆಗಿದೆ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಾನೇ ಖುದ್ದು ನೂರಾರು ಶವಗಳನ್ನ ಹೂತ್ ಹಾಕಿದ್ದೀನಿ. ಆ ಶವಗಳು ಯಾವ ರೀತಿ ಇತ್ತು ಅಂತಂದ್ರೆ, ಒಬ್ಬರ ಮೈ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ ಅಂತೆ, ಇನ್ನೊಬ್ಬರ ಮೈ ಮೇಲೆ ಗಾಯಗಳಾಗಿರ್ತಂತೆ, ಒಬ್ಬರ ನಿಗೂಢವಾಗಿ ಸಾವನ್ನಪ್ಪಿರ್ತಾರಂತೆ, ಸಾವಿಗೆ ನಿಖರ ಕಾರಣಗಳು ತಿಳಿದು ಬಂದಿಲ್ಲ ಅಂತ ಆ ವ್ಯಕ್ತಿಯೇ ಹೇಳಿರ್ತಾನೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರಿಗೂ ನ್ಯಾಯ ಸಿಗತ್ತೇನು ಅಂತ ಹೇಳ್ಕೊಂಡು ಪದ್ಮಲತಾ ಕುಟುಂಬಸ್ಥರು ಈಗ ಜನರ ಮುಂದೆ ಬಂದು, ಸರ್ಕಾರದ ಮುಂದೆ ಬಂದು ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. 56 ದಿನಗಳ ಬಳಿಕ, ಯಾವಾಗ 1986 ಡಿಸೆಂಬರ್ 22ರಂದು ಪದ್ಮಲತಾ ನಾಪತ್ತೆ ಆಗಿರ್ತಾರಲ್ಲ ಈ ಯುವತಿ, 56 ದಿನಗಳ ಬಳಿಕ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಈಕೆಯ ಶವ ಅಸ್ಥಿಪಂಜರ ಮಾದರಿಯಲ್ಲಿ ಪದ್ಮಲತಾ ಮೃತದೇಹ ಪತ್ತೆಯಾಗುತ್ತೆ. ನೋಡಿ, ಗಮನಿಸ್ತಿರಬಹುದು, ಈಕೆಯನ್ನ ಕೊಲೆ ಮಾಡಿದ್ದಾರೋ ಅಥವಾ ಆತ್ಮಹತ್ಯೆ ಮಾಡಿದ್ದಾರೋ ಅದು ಇನ್ನೂ ಕೂಡ CBI ಅವರಿಗೆ ಗೊತ್ತಾಗಿಲ್ಲ. ನಾವು ಅದನ್ನ ಜಡ್ಜ್ ಮಾಡೋಕ್ ಆಗಲ್ಲ, ಬಿಕಾಸ್ ತನಿಖೆ ಆಗ್ಬೇಕು ಮೊದಲಿಗೆ. ಆದ್ರೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ನಾವು ಆತ್ಮಹತ್ಯೆ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಕೈಕಾಲು ಕಟ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೊಂತೀವ? ಚಾನ್ಸ್ ಇಲ್ಲ. ಇಲ್ಲಿ
ಆಕೆಯ 56 ದಿನಗಳಾದ್ಮೇಲೆ ಆಕೆಯ ಶವ ಸಿಗತ್ತೆ. ಹೇಗ್ ಸಿಗತ್ತೆ? ಕೈ ಕಾಲು ಕಟ್ಟಿ ಹಾಕಿದ ರೀತಿಯಲ್ಲಿ ಸಿಗತ್ತೆ. ಭಾರಿ ಹೋರಾಟವನ್ನ ಮಾಡ್ತಾರೆ. ಅದಾದ್ಮೇಲೆ ಸಿಐಡಿಗೆ ತನಿಖೆಯನ್ನು ಒಪ್ಪಿಸ್ತಾರೆ. ಆರೋಪಿ ಪತ್ತೆಯಾಗದೆ ಈ ಪ್ರಕರಣ ಕ್ಲೋಸ್ ಆಗುತ್ತೆ. 39 ವರ್ಷಗಳು ಕಳೆದ್ರು ಪದ್ಮಲತಾ ಪ್ರಕರಣ ಇನ್ನೂ ಕೂಡ ನಿಗೂಢವಾಗಿದೆ. ಹಾಗಾದ್ರೆ ಸಿಬಿಐ ಅವರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ, ತನಿಖೆಯನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ಆರೋಪಿ ಸಿಕ್ಕಿಲ್ಲ ಅಂತಂದ್ರೆ ಆರೋಪಿ ಯಾರು? ಈ ಕೊಲೆಯನ್ನ ಮಾಡಿದಂತಹ ವ್ಯಕ್ತಿ ಆದ್ರೂ ಯಾರು ಅನ್ನುವಂಥದ್ದಾದ್ರೂ ಅಟ್ಲೀಸ್ಟ್ ಪದ್ಮಲತಾ ಕುಟುಂಬಸ್ಥರಿಗೆ ಗೊತ್ತಾಗ್ಬೇಕು ತಾನೆ. SIT ರಚನೆ ಆಗಿದೆ, ಅದಾದ್ಮೇಲೂ ಕೂಡ ನಮ್ಗೆ ನ್ಯಾಯ ಸಿಗತ್ತ ಅಂತ ಗೊತ್ತಿಲ್ಲ ಅಂತ ಜನರು ಹೇಳ್ತಿದ್ದಾರೆ. ಸದ್ಯಕ್ಕೆ ಧರ್ಮಸ್ಥಳದ ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳಾಗಿದ್ಲು ಈ ಪದ್ಮಲತಾ. ಹಾಗಾಗಿ ಅವರೊಂದು ಹೋರಾಟವನ್ನ ಮಾಡ್ತಾರೆ, ಸಿಬಿಐ ತನಿಖೆಗೆ ವಹಿಸ್ತಾರೆ. ಆದ್ರೂ ಕೂಡ ಅವರಿಗೆ ನ್ಯಾಯ ಸಿಗೋದಿಲ್ಲ. ರಾಜ್ಯ ಸರ್ಕಾರ ರಚಿಸಿರುವಂತಹ SIT ಇಂದ ಪದ್ಮಲತಾ ಪ್ರಕರಣ ಬಯಲಾಗತ್ತಾ? ತನಿಖೆ ಆಗತ್ತಾ? ಪದ್ಮಲತಾ ಸಾವಿಗೆ ಏನ್ ಕಾರಣ ಅನ್ನುವಂಥದ್ದು ಇನ್ನಾದ್ರೂ ಗೊತ್ತಾಗತ್ತಾ? ನ್ಯಾಯ ದೊರಕಿಸಿ ಕೊಡುವಂತೆ ಪದ್ಮಲತಾ ಸಹೋದರಿಯಾಗಿರುವಂತಹ ಚಂದ್ರಾವತಿ ಅವರು ಆಗ್ರಹ ಮಾಡಿದ್ದಾರೆ. ಸೊ ಈಗ SIT ರಚನೆ ಆಗಿದೆ. ಈಗಾಗಲೇ 2 ಕುಟುಂಬಸ್ಥರು ಬಂದು ನಮ್ಮ ಮನೆ ಮಗಳು ನಾಪತ್ತೆಯಾಗಿದ್ದಾರೆ. ಒಬ್ರು ಹೇಳ್ತಾರೆ ನನಗೆ ನ್ಯಾಯ ಬಿಡಿ, ವ್ಯಕ್ತಿ ಯಾರು ಕೊಲೆ ಮಾಡಿದಾರೆ ಅನ್ನುವಂಥದ್ದು ಬಿಟ್ಬಿಡಿ, ನನಗೆ ನನ್ನ ಮಗಳ ಮೃತದೇಹ ಕಳೆ ಬರಹ ಸಿಕ್ಕಿದ್ರೆ ಸಾಕು ಅನ್ನುವಂಥದ್ದು ಒಬ್ಬ ವೃದ್ಧೆ ಹೇಳ್ತಿದ್ರೆ, ಇನ್ನೊಬ್ರು ಹೇಳ್ತಿದ್ದಾರೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ. 39 ವರ್ಷಗಳ ಹಿಂದೆ ನಮ್ಮ ಅಕ್ಕ ಸತ್ತು ಹೋದ್ರು, ಆ ಸಾವಿಗೆ ಕಾರಣ ಏನು ಅಂತ ನಾವು ತಿಳಿಬೇಕು ತಾನೆ, ನಮ್ಮ ಹಕ್ಕು ತಾನೆ. ಅಟ್ಲೀಸ್ಟ್ ಅದಾರು ನಮ್ಗೆ ತನಿಖೆಯಲ್ಲಿ ಗೊತ್ತಾಗ್ಬೇಕು. SIT ರಚನೆ ಆಗಿದೆಯಲ್ವಾ, ಈ ವಿಚಾರ ಬಯಲಾಗಬೇಕು ಅಂತ ಅವ್ರು ಆಗ್ರಹಿಸ್ತಾ ಇದ್ರೆ ನಾವು ಕೂಡ ಕಾದ್ ನೋಡೋಣ SIT ಯಾವ ರೀತಿ ತನಿಖೆ ಮಾಡುತ್ತೆ, ಯಾವ ರೀತಿ ಸತ್ತು ಹೋದಂತವರ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸುವಂತ ಕೆಲಸ ಮಾಡುತ್ತೆ, ಯಾವ ರೀತಿ 100 ಶವಗಳನ್ನ ಹೂತಿಟ್ಟಿದೀವಿ ಅಂತ ಹೇಳ್ತಾರಲ್ವಾ, ಆ 100 ಶವ ಯಾರ್ದು, ಅದು ಎಸ್ಪೆಷಲಿ ಮಹಿಳೆಯರದ ಅನ್ನುವಂತಹ ಗುರುತು ಪತ್ತೆ ಹಚ್ಚುತ್ತಾ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ.